ಇನ್ನು ಓಂ ಪ್ರಕಾಶ್ ತಂಗಿ ಬೆನ್ನಿಗೆ ನಿಂತಿದ್ದಕ್ಕೆ ಕೆರಳಿದ್ಲ ಪತ್ನಿ. ಸದ್ಯಕ್ಕೆ ತಂಗಿ ಬೆನ್ನಿಗೆ ಓಂ ಪ್ರಕಾಶ್ ನಿಂತಿರೋದಕ್ಕೆ ಪತ್ನಿ ಏನಾದರೂ ಕೆರಳಿ ಇಂಥ ಒಂದು ಘಟನೆ ಮಾಡಿದ್ದ ಅಂತ. ತಂಗಿ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಂತ ಮಾಜಿ ಡಿಜಿಪಿ ಓಂ ಪ್ರಕಾಶ್. ಅಣ್ಣ ಓಂ ಪ್ರಕಾಶ್ ತಂಗಿ ಸರಿತಾ ಬೆಟ್ಟದಂತ ಸವಾಲು ಎದುರಿಸಿದ್ರು. ಅಣ್ಣ ಸಂಕಷ್ಟದಲ್ಲಿದ್ದಾಗ ಬೆನ್ನೆಲುಬಾಗಿ ನಿಲ್ತಾ ಇದ್ದಂತ ತಂಗಿ ಸರಿತಾ. ಮಾಜಿ ಡಿಜಿಪಿ ಓಂ ಪ್ರಕಾಶ್ಗೆ ಕಿರುಕುಳ ಕೊಡ್ತಿದ್ದಂತ ಪತ್ನಿ ಪಲ್ಲವಿ ಟಾರ್ಚರ್ಗೆ ಬೇಸತ್ತು ಹೋಗಿದ್ದಂತ ಓಂ ಪ್ರಕಾಶ್ ತಂಗಿ ಸರಿತಾ. ಓಂ ಪ್ರಕಾಶ್ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸ್ತಾ ಇದ್ರು ಸರಿತಾ ಅವರು. ಓಂ ಪ್ರಕಾಶ್ ಅವರ ಸಹೋದರಿ ಕೃತಿಕಾ ಕಾರ್ತಿಕೇಶ್ ಚಿಕ್ಕವರಿದ್ದಾಗ ಮನೆಯಲ್ಲಿ ನೋಡ್ಕೊಳ್ತಾ ಇದ್ರು. ಪ್ರತಿ ವರ್ಷ ರಜಾ ದಿನಗಳಲ್ಲಿ ದಾಂಡೇಲಿಯ ಸರಿತಾಳ ಮನೆಗೆ ಆಗಮಿಸ್ತಾ ಇದ್ರು. ದಾಂಡೇಲಿಯ ಮನೆಯಲ್ಲಿ ಕೃತಿಕಾ ಕಾರ್ತಿಕ್ ಸಮಯ ಕಳೀತಾ ಇದ್ರು. ಇದು ಸದ್ಯಕ್ಕೆ ಇರುವಂಥ ಅಪ್ಡೇಟ್. ಏನು ಅಂತಂದರೆ ಈ ಕೇಸ್ನಲ್ಲಿ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್. ತಂಗಿ ಬೆನ್ನಿಗೆ ಓಂ ಪ್ರಕಾಶ್ ನಿಂತಿದ್ದಕ್ಕೆ ಏನಾದರೂ ಪತ್ನಿ ಪಲ್ಲವಿಗೆ ಅದು ರುಚಿಸಿದೆ, ಇಷ್ಟ ಆಗದೆ ಈ ರೀತಿ ಮಾಡಿದ್ರ ಅನ್ನೋದು. ತಂಗಿ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಂಥ ಓಂ ಪ್ರಕಾಶ್ ಜೊತೆಗೆ ಆ ಜಮೀನು ಕೂಡ ಏನಾದರೂ ಬರೀಬಹುದು ಅನ್ನೋ ರೀತಿಯಾಗಿ ನೆನ್ನೆ ಒಂದಷ್ಟು ಸ್ಪೆಕ್ಯುಲೇಷನ್ಸ್ ಇತ್ತು. ಇದೆಲ್ಲ ವಿಚಾರದನ್ನ ಮನಸ್ಸಿಗೆ ತಗೊಂಡು ಈ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಿದ್ರ ಅಂತ. ದಾಂಡೇಲಿಯ ನಿರ್ಮಲ ನಗರದಲ್ಲಿ ಮನೆ ಖರೀದಿ ಮಾಡಿದಂತಹ ಸರಿತಾ ಸುಮಾರು 20 ಲಕ್ಷ ಕೊಟ್ಟು 2011ರಲ್ಲಿ ಮನೆ ಖರೀದಿ ಮಾಡಿದ್ರು. ಮನೆ ಖರೀದಿಗೆ ಓಂ ಪ್ರಕಾಶ್ ಆರ್ಥಿಕ ಸಹಾಯವನ್ನ ಮಾಡಿದ್ರು. 2014ರಲ್ಲಿ ಅನಾರೋಗ್ಯ ಕಾರಣದಿಂದ ಬೆಂಗಳೂರಿಗೆ ಶಿಫ್ಟ್. ದಾಂಡೇಲಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಂತ ಸರಿತಾ 2018ರಲ್ಲಿ 45 ಲಕ್ಷಕ್ಕೆ ಮನೆ ಮಾರಾಟ ಮಾಡಿದಂತ ಸರಿತಾ. ಮೂಲಗಳ ಪ್ರಕಾರ ಬೆಂಗಳೂರಿನಲ್ಲಿ ಫ್ಲಾಟ್ನಲ್ಲಿ ಮನೆ ಇದೆ. ಬೆಂಗಳೂರಲ್ಲಿ ಮನೆ ಬಿಟ್ಟರೆ ಸರಿತಾಳ ಹೆಸರಲ್ಲಿ ಆಸ್ತಿ ಇರೋದು. ಯಾವುದೇ ಆಸ್ತಿ ಇರೋದು ಸಂಬಂಧಿಕರಿಗೆ ಗೊತ್ತಾಗಿಲ್ಲ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಆಸ್ತಿ ಇರೋದು ಸಂಬಂಧಿಕರಿಗೆ ಗೊತ್ತಾಗಿಲ್ಲ. ಮಲ್ಲೇಶ್ವರಂ ಮಹಿಳಾ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿ ಆಗಿರುವಂಥ ಸರಿತಾ. ಇದು ಸದ್ಯಕ್ಕೆ ಸರಿತಾಳ ಒಳ್ಳೆ ನೌಕರಸ್ಥನಿಗೆ ಕೊಟ್ಟು ಮದುವೆ ಮಾಡಿದ್ರು, ಆದರೆ ಡೈವೋರ್ಸ್ ಆಯಿತು. ಎಲ್ಲ ವಿಚಾರಗಳು ತಂಗಿ ಬೆನ್ನಿಗೆ ಯಾವತ್ತೂ ಕೂಡ ಓಂ ಪ್ರಕಾಶ್ ನಿಲ್ತಾ ಇದ್ರು. ಆ ಕಾರಣಕ್ಕೆ ಏನಾದರೂ ಇಂಥ ಒಂದು ನಿರ್ಧಾರಕ್ಕೆ ಹೋದ್ರಾ, ಕೊಲ್ಲುವಂಥ ಮಟ್ಟಕ್ಕೆ ಹೋದ್ರಾ ಅನ್ನೋದು ಈಗ ಇರುವಂಥ ಪ್ರಶ್ನೆ. ಪ್ರತಿ ವರ್ಷ ರಜೆ ಇದ್ದಾಗ ಇವರ ಮಕ್ಕಳು ಅಲ್ಲಿ ಇರ್ತಾಯಿದ್ರು, ಹೋಗಿ ಸರಿತಾ ಅವರ ಮನೆಯಲ್ಲಿ ಇರ್ತಾಯಿದ್ರು, ಅವರೇ ನೋಡ್ಕೊಳ್ತಾ ಇದ್ರು. ಓಂ ಪ್ರಕಾಶ್ ಹತ್ಯೆಗೆ ಸಿಸಿಬಿಗೆ ವಹಿಸಲಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಓಂ ಪ್ರಕಾಶ್ ಒಬ್ಬ ಹಿರಿಯ ಅಧಿಕಾರಿ ಆಗಿದ್ದವರು. ಪತ್ನಿ ಕೂಡ ತಪ್ಪೊಪ್ಕೊಂಡಿದ್ದಾರೆ, ವಶಕ್ಕೆ ಪಡೆಯಲಾಗಿದೆ. ಹತ್ಯೆ ಪ್ರಕರಣದ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಇನ್ನು ಈ ಮೊಬೈಲ್ ಮೆಸೇಜ್ಗಳ ಬಗ್ಗೆ ಗೊತ್ತಿಲ್ಲ ಅಂತ ಪರಮೇಶ್ವರ್ ಹೇಳಿದರು. CCBಗೆ ವಹಿಸಿದ್ದೇವೆ. ಯಾಕೆಂದರೆ ಅವರು ಒಬ್ಬ ಹಿರಿಯ ಅಧಿಕಾರಿ ಆಗಿದ್ದಂಥವರು. ಅವರ ಶ್ರೀಮತಿಯವರು ಈಗಾಗಲೇ ಅವ್ರನ್ನ ಕಸ್ಟಡಿಗೆ ತೊಗೊಂಡಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ ನಾನೇ ಮಾಡಿದ್ದು ಅಂತೇಳಿ. ಅದನ್ನು ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ನು, ಮೋಟಿವ್ಸು ಅದೆಲ್ಲ ಮಾಡ್ತಾ ಇದ್ದಾರೆ. ಮೊಬೈಲಲ್ಲಿ ಅವ್ರದ್ದು ಅದೇನೋ ಗೊತ್ತಿಲ್ಲ, ಅದೆಲ್ಲ ಅವರು ನೋಡ್ತಾರಲ್ಲ, ಇನ್ವೆಸ್ಟಿಗೇಷನಲ್ಲಿ ಅವೆಲ್ಲ ಚೆಕ್ ಮಾಡ್ಕೊಳ್ತಾರೆ.